ಇದು ನಿಜವಾದ ಆರಾಧಕನ ಮನಸ್ಥಿತಿ. ಗಾಡ್ ಈಸ್ ಎವ್ರಿಥಿಂಗ್, ನಮಗೆ ದೇವರು ಎಲ್ಲವೂ ಕೂಡ ಎಂಬುದಾಗಿ. ನಾವು ಅನೇಕ ಸಮಸ್ಯೆ, ಸಂದಿಗ್ಧ ಪರಿಸ್ಥಿತಿಗಳನ್ನು ಹಾದು ಹೋಗ್ಬೋದು. ಆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಾವು ಯೇಸುವನ್ನು ಬಿಡಬಾರದು. ಯೇಸು ಕ್ರಿಸ್ತ ನನ್ನ ಜೀವಿತದಲ್ಲಿ ಇನ್ನು ಮುಂದೆ ಏನು ಮಾಡ್ತಾನೆ ಎಂಬುದಕ್ಕೋಸ್ಕರವೇ ಬದುಕುವುದಲ್ಲ, ಆತ ನನಗೋಸ್ಕರ ಏನು ಮಾಡಿ ಮುಗಿಸಿದ್ದಾನೆ ಎಂಬುದಾಗಿ ಅದಕ್ಕೋಸ್ಕರ ಬದುಕಬೇಕು. ಸೊ ಆರಾಧನೆ ಅಂತ ಹೇಳುವಾಗ ಒಬ್ಬ ಭಕ್ತ ತನ್ನ ಇಷ್ಟ, ಆಸೆ, ಬಯಕೆಗಳನ್ನೆಲ್ಲ ಯೇಸುವಿನ ಪಾದದ ಕೆಳಗೆ ಹಾಕಿ, ಯೇಸುವೇ ಸರ್ವಸ್ವ, ಯೇಸುವೇ ನನ್ನ ಇಷ್ಟ, ಯೇಸುವೇ ನನ್ನ ಆಸೆ, ಯೇಸುವೇ ನನ್ನ ಪ್ರೀತಿ, ಯೇಸುವೇ ನನ್ನ ಬಯಕೆ ಎಂಬುದಾಗಿ ಜೀವಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಸಂದೇಶ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇವತ್ತು ನಾವು ದೇವರನ್ನು ಆರಾಧಿಸುವುದು ಹೇಗೆ ಎಂಬ ವಿಷಯದಲ್ಲಿ ಎರಡನೇ ಭಾಗ, ಆ ಮುಂದಿನ ಭಾಗವನ್ನು ನಾವು ಧ್ಯಾನಿಸಲಿಕ್ಕೆ ಹೋಗುವ. ಈಗಾಗಲೇ ನೀವು ದೇವರನ್ನು ಆರಾಧಿಸುವುದು ಹೇಗೆ, ದೇವರ ಆರಾಧನೆ ಅಂದರೆ ಏನು ಎಂಬುದರ ಸಂದೇಶದ ಮೊದಲನೇ ಭಾಗವನ್ನು ನೀವು ನೋಡಿದ್ದೀರಿ. ಇಲ್ಲವಾದರೆ ಗೈಡಿಂಗ್ ಲೈಟ್ ಎಂಬ ಚಾನಲ್ನಲ್ಲಿ ಅದು ಇದೆ, ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ವೀಕ್ಷಿಸಿ. ಇದು ನಾವು ಎರಡನೇ ಭಾಗ, ಮುಂದುವರೆದ ಭಾಗವನ್ನು ನಾವು ಇದು ಧ್ಯಾನಿಸಲಿಕ್ಕೆ ಹೋಗುವ. ಅದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡುವ, ಪ್ರಾರ್ಥಿಸುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪಾಸಂದಾನಕ್ಕೆ ಬಂದಿದ್ದೇವೆ. ತಂದೆ, ಈ ಒಳ್ಳೆಯ ಸಮಯ, ಒಳ್ಳೆಯ ದಿವಸಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯ ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ನೀವು ನಮ್ಮ ಜೊತೆಯಲ್ಲಿದ್ದೀರಿ, ನಮ್ಮೊಂದಿಗೆ ಇದ್ದಿರೋದಕ್ಕಾಗಿ ಸ್ತೋತ್ರಪ್ಪ. ತಂದೆ, ನೀವು ನಮ್ಮೊಂದಿಗೆ ಮಾತನಾಡಿ, ನಿಮ್ಮ ವಾಕ್ಯದ ಮೂಲಕ ಮಾತನಾಡಿ ಸ್ವಾಮಿ. ತಂದೆ ಸ್ವಾಮಿ, ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರು, ಪ್ರೀತಿ, ದಯೆ, ಕರುಣೆ ತುಂಬಿರುವ ಆತನು, ನಮ್ಮನ್ನು ಅಪಾರವಾಗಿ ಪ್ರೀತಿಸುವ ಆತನು ನೀವಾಗಿದ್ದೀರಿ ಸ್ವಾಮಿ. ತಂದೆ, ನಿಮ್ಮ ವಾಕ್ಯದಲ್ಲಿರುವ ಶಕ್ತಿ, ಮಹಿಮೆ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಕಟವಾಗಲಿ ಸ್ವಾಮಿ. 100ರಷ್ಟು ಫಲ ಕೊಡಲಿ ಸ್ವಾಮಿ. ನಿಮ್ಮ ನಾಮಕ್ಕೆ ಸ್ತುತಿಯನ್ನು ಸಲ್ಲಿಸ್ತೇವೆ, ಘನವನ್ನು ಸಲ್ಲಿಸ್ತೇವೆ ತಂದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ನಾವು ಇಂದು ದೇವರ ಆರಾಧನೆ ಅಂದರೆ ಏನು, ದೇವರನ್ನು ಆರಾಧಿಸುವುದು ಅಂದರೆ ಏನು ಎಂಬುದರ ಮುಂದಿನ ಭಾಗವನ್ನು ನಾವು ಧ್ಯಾನಿಸಲಿಕ್ಕೆ ಹೋಗುವ. ನಾವು ಕಳೆದ ಬಾರಿ ನಾವು ಧ್ಯಾನ ಮಾಡುವಾಗ ಭಾಗ 1ರಲ್ಲಿ ಧ್ಯಾನಿಸುವಾಗ ನಾವು ರೋಮಪುರ 12ನೇ ಅಧ್ಯಾಯದ 1ನೇ ವಚನವನ್ನು ಧ್ಯಾನಿಸಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ, ದೇವರ ಆರಾಧನೆ ಅಂದರೆ ನಿಮ್ಮ ದೇಹವನ್ನೇ ದೇವರಿಗೆ ಮೀಸಲು ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಅದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇದಾಗಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆನಂತರ ನಾವು ಧ್ಯಾನಿಸಿದ್ದೇವೆ, ಹೇಬೇಲನು ಹೇಗೆ ಅವನು ದೇವರಿಗೆ ಕಾಣಿಕೆಯನ್ನು ಕೊಟ್ಟ, ಅವನಿಗೆ ದೇವರು ಯಾರೆಂಬ ದೈವಿಕವಾದ ಪ್ರಕಟಣೆ ಅಂತೂ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಬೇಕಾದರೆ ರಕ್ತ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ಅವನಿಗೆ ಗೊತ್ತಿತ್ತು. ದೈವಿಕ ಪ್ರಕಟಣೆಯ ಮೂಲಕ ನಾವು ಎರಡನೇದಾಗಿ ನೋಹನ ಬಗ್ಗೆ ನಾವು ನೋಡ್ತೇವೆ. ಅವನು ಜಲಪ್ರಳಯ ಆದ ನಂತರ ಅವನು ನಾವಿಂದ ಹೊರಗೆ ಬಂದ ಕೂಡಲೇ ತಾನು ಇದ್ದದರಲ್ಲಿ ದೇವರಿಗೆ ಯಜ್ಞವನ್ನು ಮಾಡ್ತಾನೆ. ಸೊ ದೇವರ ಮೇಲೆ ನಂಬಿಕೆಯನ್ನು ಇಡ್ತಾನೆ, ದೇವರ ಮೇಲೆ ತನ್ನ ಟ್ರಸ್ಟನ್ನು ಅವನಿಡ್ತಾನೆ, ಪರಿಪೂರ್ಣವಾದ ನಂಬಿಕೆಯನ್ನು ಇಡ್ತಾನೆ. ಅದು ದೇವರನ್ನು ಗೌರವಿಸ್ತದೆ, ಹಾನರ್ ಮಾಡ್ತದೆ, ಅದು ಆರಾಧನೆಯ ಜೀವಿತ. 3ನೇದಾಗಿ ನಾವು ನೋಡಿದ್ದೇವೆ ಅಬ್ರಾಮನ ಬಗ್ಗೆ. ದೇವರು ಅಬ್ರಾಮನಿಗೆ ಮುದಿಪ್ರಾಯದಲ್ಲಿ 100 ವರ್ಷ ಪ್ರಾಯದಲ್ಲಿ ಈಸಾಕನನ್ನು ಕೊಡ್ತಾರೆ. ಆನಂತರ ಅನೇಕ ವರ್ಷಗಳ ನಂತರ ದೇವರು ಅಬ್ರಾಮನನ್ನು ಟೆಸ್ಟ್ ಮಾಡ್ತಾರೆ, ಪರಿಶೋಧಿಸ್ತಾರೆ. ನಿನ್ನ ಪ್ರಿಯನಾದ ಒಬ್ಬನೇ ಮಗನನ್ನು ನನಗೆ ಕೊಡು ಅಂತ ಹೇಳ್ತಾರೆ. ಸೊ ಆಗ ನಾವು ನೋಡುವಾಗ ಅಬ್ರಾಮನು ಆ ಮಗನನ್ನು ಸರ್ವಾಂಗ ಹೋಮ ಮಾಡಲಿಕ್ಕೋಸ್ಕರ ದೇವರು ತೋರಿಸೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಅಬ್ರಾಮ ತೋರಿಸ್ತಾನೆ ಅಂತ ಹೇಳಿದರೆ, ನಾನು ದೇವರ ಆರಾಧಕ, ನಾನು ಈ ಲೋಕದಲ್ಲಿ ದೇವರಿಗಿಂತ ಹೆಚ್ಚಾಗಿ ಯಾರನ್ನು ಯಾವುದನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ಕಾರ್ಯರೂಪದಲ್ಲಿ ತೋರಿಸ್ತಾನೆ. ಅದು ಆರಾಧನೆಯ ಜೀವಿತ. ನಾವು ಇಂದು ನೋಡುವ ಇನ್ನು ಭಕ್ತರ ಜೀವಿತದಲ್ಲಿ, ದಾವೀದನ ಬದುಕಿನಲ್ಲಿ ನಾವು ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ, ದಾವೀದನ ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಸೊ ಈ ದಾವೀದನ ಜೀವಿತದಲ್ಲಿ ದೇವರು ಅವನಿಗೆ ಯಾರಾಗಿದ್ರು ಅಂತ ಹೇಳಿದರೆ, ದೇವರು ಸರ್ವಸ್ವವಾಗಿದ್ದರು. ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ದೇವರ ಬಳಿಯಲ್ಲಿರುವಂಥದ್ದೇ ದಾವೀದನಿಗೆ ಅಮೂಲ್ಯವಾಗಿತ್ತು, ಶ್ರೇಷ್ಠವಾಗಿತ್ತು. ಅವನು ಅದನ್ನೇ ಹಂಬಲಿಸ್ತಾ ಇದ್ದ, ಅದನ್ನೇ ಬಯಸ್ತಾ ಇದ್ದ, ಅದನ್ನೇ ಪ್ರಾರ್ಥಿಸ್ತಾ ಇದ್ದ. ಗಾಡ್ ವಾಸ್ ಎವ್ರಿಥಿಂಗ್ ಫಾರ್ ಹಿಮ್. ನಾವು ಕೀರ್ತನೆ 63ನೇ ಅಧ್ಯಾಯದ 1ನೇ ವಚನ ನೋಡುವ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ.
ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ ಎಂಬುದಾಗಿ. ಸೊ ನೀರಿಲ್ಲದ ಭೂಮಿ ನೀರಿಗಾಗಿ ಹೇಗೆ ತವಕಿಸ್ತದೋ ಹಾಗೆ ನಾನು ನಿಮಗಾಗಿ ಆತುರ ಪಡ್ತೇನೆ, ಹಂಬಲಿಸ್ತೇನೆ ಎಂಬುದಾಗಿ. 8ನೇ ವಚನದ ಅಲ್ಲಿ 63ನೇ ಅಧ್ಯಾಯದ 8ನೇ ವಚನದಲ್ಲಿ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು ಎಂಬುದಾಗಿ. ಸೊ ದಾವೀದನ ಆತ್ಮ ದೇವರ ಆತ್ಮನದ ಯಾವಾಗಲೂ ಅನ್ಯೋನ್ಯತೆಯಾಗಿ ಅಂಟಿಕೊಂಡೇ ಇತ್ತು. ಹಾಗೆ ದೇವರನ್ನು ಹಿಂಬಾಲಿಸ್ತಾ ಇದ್ದ. ದೇವರನ್ನು ಸ್ತುತಿಸುವುದು, ಘನಪಡಿಸುವುದು, ಮಹಿಮೆ ಪಡಿಸುವುದು ಅವನ ಲೈಫ್ ಸ್ಟೈಲ್ ಆಗಿತ್ತು, ಅವನ ಆ್ಯಟಿಟ್ಯೂಡ್ ಆಗಿತ್ತು, ಅವನ ಡಿಫಾಲ್ಟ್ ಸೆಟ್ಟಿಂಗ್ ಆಗಿತ್ತು. ದಿನಕ್ಕೆ 7 ಆವರ್ತಿ ಅವನು ದೇವರನ್ನು ಆರಾಧಿಸ್ತಿದ್ದ, 7 ಆವರ್ತಿ ದೇವರನ್ನು ಆರಾಧಿಸ್ತಿದ್ದ, 3 ಆವರ್ತಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದ. ಸೊ ಗಾಡ್ಸ್ ಪ್ರೆಸೆನ್ಸ್, ದೇವರ ಸಾನ್ನಿಧ್ಯ ಅವನ ಸರ್ವ ಸಂಪೂರ್ಣತೆಯಾಗಿತ್ತು, ಅವನ ಆಸೆ ಬಯಕೆ ಆಗಿತ್ತು. 27ನೇ ಕೀರ್ತನೆಯ 4ನೇ ವಚನ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಿರ್ತೇನೆ. ಸೊ ದಾವೀದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನು ಪ್ರಾರ್ಥಿಸ್ತಾನೆ ಅಂತ ಹೇಳಿದರೆ, ನನ್ನ ಜೀವಮಾನದಲ್ಲೆಲ್ಲ ದೇವರೇ ನಿನ್ನ ಸನ್ನಿಧಿಯಲ್ಲಿ ನಾನು ವಾಸ ಮಾಡಬೇಕು, ನಿನ್ನ ಪ್ರಸನ್ನತೆಯನ್ನು ನಾನು ನೋಡಬೇಕು ಎಂಬುದಾಗಿ ನನಗೆ ಅಪ್ಪಣೆ ಆಗಬೇಕು, ಒಂದು ವರ ಸಿಗಬೇಕು, ಅದನ್ನೇ ನಾನು ಪ್ರಾರ್ಥಿಸಿದ್ರು ನೋಡ್ತೇನೆ ಎಂಬುದಾಗಿ. ಬೀಯಿಂಗ್ ವಿತ್ ಗಾಡ್, ದೇವರೊಂದಿಗೇ ಇರುವುದು, ದೇವರ ಮುಖ ಪ್ರಸನ್ನತೆಯನ್ನು ನೋಡುವುದು, ದೇವರ ಮಂದಿರದಲ್ಲಿ ವಾಸ ಮಾಡುವುದು, ಹೀಗೆ ನನಗೆ ಅಪ್ಪಣೆ ಆಗಬೇಕು ಎಂಬ ವರವನ್ನು ಎದುರು ನೋಡ್ತಾ ಇದ್ದೇನೆ. ಸೊ ಇಸ್ ಡಿಸೈರ್, ಇಸ್ ಹಾರ್ಟ್ ವಾಸ್ ಲಾಂಗಿಂಗ್ ಫಾರ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಸಾನ್ನಿಧ್ಯ, ದೇವರ ಸಾಮೀಪ್ಯ, ದೇವರ ಸ್ಪರ್ಶ, ದೇವರ ದರ್ಶನ, ಅದಕ್ಕೋಸ್ಕರವೇ ಹಾತೊರಿತಾ ಇದ್ದ. ಗಾಡ್ ವಾಸ್ ಎವ್ರಿಥಿಂಗ್ ಫಾರ್ ಹಿಮ್. ದೇವರು ಅವನಿಗೆ ಸರ್ವ ಸಂಪೂರ್ಣ ಸ್ವಾಸ್ಥ್ಯವಾಗಿದ್ದರು, ಅವನ ಟ್ರೆಷರ್ ಆಗಿದ್ದರು. ಆ್ಯಂಡ್ ಈ ಡೆಮಾನ್ಸ್ಟ್ರೇಟೆಡ್ ದ್ಯಾಟ್ ಇನ್ ಎವ್ರಿಥಿಂಗ್. ಅವನ ಜೀವಿತದಲ್ಲಿ ಎಲ್ಲ ಹಂತಗಳಲ್ಲಿ ಅದನ್ನು ಪ್ರಕಟಿಸಿದ. ನಾವು 2ನೇ ಸಮುವೇಲ ಅದರಲ್ಲಿ 12ನೇ ಅಧ್ಯಾಯದಲ್ಲಿ 15ರಿಂದ 20ನೇ ವಚನವನ್ನು ನಾವು ಅಲ್ಲಿ ಓದುವಾಗ ನಾವು ಅಲ್ಲಿ ನೋಡ್ತೇವೆ, ದಾವೀದನ ಮಗ ಬತ್ಷೆಬಳಿಂದ ಹುಟ್ಟಿದ ಮೊದಲನೆಯ ಮಗ ಅವನ ಅಸೌಖ್ಯವಂತಾನೆ. ಅವನ ಅಸೌಖ್ಯದಲ್ಲಿರುವಾಗ ದಾವೀದನು ಹಗಲು ರಾತ್ರಿ ದೇವರ ಸನ್ನಿಧಿಯಲ್ಲಿ ಉಪವಾಸವೆದ್ದು ಪ್ರಾರ್ಥನೆ ಮಾಡ್ತಾನೆ. ಮಗ ಗುಣಮುಖ ಹೊಂದುವುದಲ್ಲ, ಅವನು ಸತ್ತು ಹೋಗ್ತಾನೆ. ಸತ್ತು ಹೋದ ನಂತರ ನಾವು ನೋಡ್ತೇವೆ, ದಾವೀದನು ಹೋಗಿ ಸ್ನಾನ ಮಾಡಿ ಊಟವನ್ನು ಸೇವಿಸಿ ಅವನು ದೇವರ ಸನ್ನಿಧಿಗೆ ಹೋಗಿ ದೇವರನ್ನು ಆರಾಧಿಸ್ತಾನೆ. ಮಗನನ್ನು ಕಳ್ಕೊಂಡಿದ್ದಾನೆ, ಮಗನು ಸತ್ತು ಹೋದ. ಅವನು ಪ್ರಾರ್ಥಿಸಿದ, ಕಾಡಿದ, ಬೇಡಿದ, ಉಪವಾಸ ಮಾಡಿದ, ದೇವರ ಸನ್ನಿಧಿಯಲ್ಲಿ ಕೇಳ್ಕೊಂಡ. ಆದರೆ ದೇವರಿಂದ ಅದು ಸಿಕ್ಕಲಿಲ್ಲ ಅವನಿಗೆ. ಆದರೂ ಕೂಡ ಅವನು ದೇವರ ಸನ್ನಿಧಿಯಲ್ಲಿ ಹೋಗಿ ದೇವರನ್ನು ಆರಾಧಿಸ್ತಾನೆ. ಯಾಕೆ ಅಂತ ಹೇಳಿದರೆ, ಅವನು ದೇವರ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟಿದ್ದಾನೆ. ನನ್ನ ದೇವರು ನನ್ನನ್ನು ಅಪಾರವಾಗಿ ಪ್ರೀತಿ ಮಾಡ್ತಾರೆ, ನಮ್ಮ ಜೀವಿತದಲ್ಲಿ ಏನು ಮಾಡಿದರೂ ಅದು ಒಳ್ಳೆಯದೇ ಎಂಬುದಾಗಿ ತಿಳ್ಕೊಂಡಿದ್ದ. ಗಾಡ್ ಈಸ್ ಗುಡ್ ಫಾರ್ ಮೀ ಈವನ್ ದೋ ಸಮ್ಟೈಮ್ ಐ ಡೋಂಟ್ ಥಿಂಕ್, ಐ ಡೋಂಟ್ ಫೀಲ್ ಲೈಕ್ ಇಟ್. ನನಗೆ ಹಾಗೆ ಅನುಭವಕ್ಕೆ ಬರ್ತಾ ಇಲ್ಲ, ಹಾಗೆ ಕಾಣ್ತಾ ಇಲ್ಲ ಎನ್ನುವಾಗಲೂ ಕೂಡ ದೇವರು ಪ್ರೀತಿ ಸ್ವರೂಪಿಯಾಗಿ ಇದ್ದಾರೆ. ಸೊ ಹಿ ವಾಸ್ ಟ್ರಸ್ಟಿಂಗ್ ಗಾಡ್ ಆ್ಯಂಡ್ ಹಿ ವಾಸ್ ಡೀಪ್ಲಿ ರೂಟೆಡ್ ಇನ್ ಗಾಡ್ಸ್ ಲವ್. ದೇವರ ಪ್ರೀತಿಯಲ್ಲಿ ಆಳವಾಗಿ ಬೇರೂರಿದ್ದ ಅವನು. ವಾಟ್ ಎವರ್ ಕಮ್ಸ್, ಏನೇ ಆಗಲಿ, ಏನೇ ಬರಲಿ ನನ್ನ ಜೀವಿತದಲ್ಲಿ ಎಲ್ಲ ಒಳ್ಳೆಯದೇ. ಮೈ ಗಾಡ್ ಈಸ್ ಅ ಗುಡ್ ಗಾಡ್, ನನ್ನ ದೇವರು ಒಳ್ಳೆಯ ದೇವರು ಎಂಬುದಾಗಿ ಅವನು ಸ್ವೀಕರಿಸಿ ಅದಕ್ಕೆ ತಲೆಬಾಗಿ ಅದಕ್ಕೆ ಸರೆಂಡರ್ ಆಗಿ ದೇವರನ್ನು ಆರಾಧಿಸ್ತಾನೆ. ನಾವು 2ನೇ ಸಮುವೇಲದಲ್ಲಿ ನಾವು ಇನ್ನೊಂದು ಸಂದರ್ಭವನ್ನು ನೋಡ್ತೇವೆ. 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಕ್ಷಲೋಭ, ಅವನ ಸ್ವಂತ ಮಗ, ಅವನನ್ನು ಸಿಂಹಾಸನದಿಂದ ಹೊರಡಿಸ್ತಾನೆ. ಅವನು ಕಾಡಿಗೆ ಓಡಿ ಹೋಗಬೇಕಾಗ್ತದೆ. ತನ್ನ ಸ್ವಂತ ಮಗ ಅಕ್ಷಲೋಭನಿಂದ ಅವನು ಕಾಡಿಗೆ ಓಡಬೇಕಾಗ್ತದೆ. ಸೊ ಈಗ ಸಿಂಹಾಸನವನ್ನು ಕಳ್ಕೊಂಡಿದ್ದಾನೆ, ಅರಮನೆಯನ್ನು ಕಳ್ಕೊಂಡಿದ್ದಾನೆ, ರಾಜತ್ವವನ್ನು ಕಳ್ಕೊಂಡಿದ್ದಾನೆ, ಅಡವಿಗೆ ಹೋಗ್ತಾ ಇದ್ದಾನೆ, ಬರಿದಾಗಿದ್ದಾನೆ. ಈ ಲಾಸ್ಟ್ ಎವ್ರಿಥಿಂಗ್. ಅಂತಹ ಪರಿಸ್ಥಿತಿಯಲ್ಲಿ ಅವನ ಅಡವಿಗೆ ಹೋದಾಗ ಅಡವಿಯಲ್ಲಿ ಇನ್ನೆಲ್ಲಿ ಮಲಗುವುದು ಎಂಬುದಾಗಿ ಸ್ಥಳವನ್ನು ಹುಡುಕಲಿಲ್ಲ. ಎಲ್ಲಿ ನಾನು ದೇವರನ್ನು ಆರಾಧಿಸುವುದು ಎಂಬ ಸ್ಥಳವನ್ನು ಹುಡುಕಿದ. 2 ಸಮುವೇಲ 15ನೇ ಅಧ್ಯಾಯದ 32ನೇ ವಚನದಲ್ಲಿ ನಾವು ಓದ್ತೇವೆ, ಆತನು ದೇವರ ಆರಾಧನೆ ಮಾಡುವ ಸ್ಥಳಕ್ಕೆ ಬಂದನು ಎಂಬುದಾಗಿ. ಗುಡ್ಡದ ಮೇಲೆ ದೇವರ ಆರಾಧನೆ ಮಾಡುವ ಸ್ಥಳಕ್ಕೆ ಬಂದನು ಎಂಬುದಾಗಿ. ಸೊ ಈ ವಾಸ್ ಲುಕಿಂಗ್ ಟು ವರ್ಷಿಪ್ ಗಾಡ್ ಇನ್ ಎವ್ರಿ ಸರ್ಕಮ್ಸ್ಟಾನ್ಸಸ್. ದೇವರನ್ನು ಸ್ತುತಿಸಲಿಕ್ಕೆ, ಘನಪಡಿಸಲಿಕ್ಕೆ. ದಟ್ ಈಸ್ ಹಿಸ್ ಆ್ಯಟಿಟ್ಯೂಡ್. ಅವನ ಜೀವಿತದ ಆ್ಯಟಿಟ್ಯೂಡ್ ಆಗಿತ್ತು.
ಎಲ್ಲ ಸಮಯದಲ್ಲಿ ಸಂತೋಷ, ಸುಖ, ಸಮಾಧಾನ ಸಮಯದಲ್ಲಿ ಮಾತ್ರ ಅಲ್ಲ, ಕಷ್ಟ, ಕಣ್ಣೀರು, ಸಮಸ್ಯೆ, ಇಕ್ಕಟ್ಟಿನ ವೇಳೆಯಲ್ಲಿ ಕೂಡ ಅವನು ದೇವರನ್ನು ಆರಾಧಿಸಿದ. ಈ ವರ್ಷಿಪ್ಡ್ ಗಾಡ್. ಸೊ ಇದು ನಿಜವಾದ ಆರಾಧನೆಯ ಜೀವಿತ. ದೇವರೇ ಸರ್ವ ಸಂಪೂರ್ಣ ಸ್ವಾಸ್ಥ್ಯ, ನನಗೆಲ್ಲವೂ ಕೂಡ. ಅವನು ಬತ್ಷೆಬಳೊಂದಿಗೆ ಪಾಪ ಮಾಡಿದಾಗ ನಾತನನ್ನು ಬಂದು ಹೇಳ್ತಾನೆ, ನೀನು ಪಾಪಿ ಎಂಬುದಾಗಿ ಹೇಳುವಾಗ ಅವನು ದೇವರ ಸನ್ನಿಧಿಗೆ ಓಡಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಬಹಳ ಮುಖ್ಯವಾಗಿ ಏನು ಹೇಳ್ತಾನೆ ಅಂದರೆ, ದೇವರೇ ನಿನ್ನ ಪರಿಶುದ್ಧಾತ್ಮನನ್ನು ನನ್ನನ್ನು ತೆಗೆಯಬೇಡ ಎಂಬುದಾಗಿ ಅವನ ರಿಕ್ವೆಸ್ಟ್ ಆಗಿತ್ತು. ಅವನ ಅರ್ಥ ಏನಂದರೆ, ನನ್ನ ಜೀವಿತದಲ್ಲಿ ನೀನೇನು ಬೇಕಾದರೂ ತೆಗಿ, ನನ್ನ ಸಿಂಹಾಸನ ತೆಗಿ, ನನ್ನ ರಾಜತ್ವ ತೆಗಿ, ನನ್ನ ಅಧಿಕಾರ ತೆಗಿ, ಏನು ಬೇಕಾದರೂ ತೆಗಿ, ಆದರೆ ನನ್ನಲ್ಲಿ ನೀನಿಟ್ಟಿರುವ ನಿನ್ನ ಪರಿಶುದ್ಧಾತ್ಮನನ್ನು ತೆಗಿಬೇಡ. ಹೋಲಿ ಸ್ಪಿರಿಟ್ ಇಸ್ ಎವ್ರಿಥಿಂಗ್ ಫಾರ್ ಮೀ. ಪವಿತ್ರ ಆತ್ಮನು ನನ್ನ ಟ್ರೆಷರ್, ನನಗೆ ಅಮೂಲ್ಯವಾದದ್ದು. ಆತನನ್ನು ನನ್ನನ್ನು ತೆಗೆಯಬೇಡ ಎಂಬುದಾಗಿ ಹೇಳ್ತಾನೆ. ರಕ್ಷಣಾ ಆನಂದವನ್ನು ತೆಗಿಬೇಡ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಸೇಮ್ ಥಿಂಗ್ ಹ್ಯಾಪನ್. ಈ ಲಾಸ್ಟ್ ಎವ್ರಿಥಿಂಗ್. ಅವನಿಗೆ ಕಿಂಗ್ಡಮ್ ಹೋಯಿತು, ರಾಜ್ಯ ಹೋಯಿತು, ಅಧಿಕಾರ ಹೋಯಿತು, ಸಿಂಹಾಸನ ಹೋಯಿತು. ಆದರೂ ಕೂಡ ಅವನು ದೇವರನ್ನು ಆರಾಧಿಸೋದು ಬಿಡಲಿಲ್ಲ. ಇದು ನಿಜವಾದ ಆರಾಧಕನ ಮನಸ್ಥಿತಿ. ಗಾಡ್ ಇಸ್ ಎವ್ರಿಥಿಂಗ್, ನಮಗೆ ದೇವರು ಎಲ್ಲವೂ ಕೂಡ ಎಂಬುದಾಗಿ. ನಾವು ಮುಂದೆ ನೋಡುವ 5ನೇದಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ. ಇಲ್ಲಿ ನಾವು ನೋಡುವಾಗ ನೆಬೂಕದ್ನೆಚ್ಚರನ ಆಳ್ವಿಕೆ ಸಮಯದಲ್ಲಿ ಬಾಬೆಲ್ ದೇಶದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ದಾಸರಾಗಿ ಒಯ್ಯಲ್ಪಟ್ಟಾಗ ಅಲ್ಲಿ ನಾವು ನೋಡ್ತೇವೆ, ನೆಬೂಕದ್ನೆಚ್ಚರ ಒಂದು ಮೂರ್ತಿಯನ್ನು ಮಾಡ್ತಾನೆ. ಅದನ್ನು ಆರಾಧಿಸಬೇಕು, ಅದಕ್ಕೆ ಅಡ್ಡ ಬೀಳಬೇಕು ಎಂಬುದಾಗಿ ಹೇಳುವಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ, ನಾವು ಜೀವಸ್ವರೂಪನಾದ ದೇವರು, ಸೃಷ್ಟಿಕರ್ತನಾದ ದೇವರು, ನಮ್ಮನ್ನು ಸೃಷ್ಟಿಸಿದ ಆತನನ್ನು ಹೊರತಾಗಿ ನಾವು ಯಾರಿಗೂ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಅವರು ನಿರ್ಧಾರ ಮಾಡ್ತಾರೆ. ಸೊ ಆಗ ನೆಬೂಕದ್ನೆಚ್ಚರನು ಅವರನ್ನು ಬೆಂಕಿಯ ಆವಿಗೆ ಒಳಗೆ ಹಾಕಬೇಕು ಎಂಬುದಾಗಿ ಹೇಳಿದಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಅರಸನ ಸನ್ನಿಧಿಯಲ್ಲಿ ಮಾತನಾಡ್ತಾರೆ. ದಾನಿಯೇಲ 3ನೇ ಅಧ್ಯಾಯದ 17ನೇ ವಚನ. ಅಲ್ಲಿ ನಾವು ಹೀಗೆ ಓದ್ತೇವೆ, ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆ ಒಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲೇ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟನೆಂಬುದಾಗಿ. ಹೌದು ಪ್ರಿಯರೇ, ಇಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಏನು ಹೇಳ್ತಾರೆ ಅಂದರೆ, ರಾಜನಿಗೆ, ರಾಜ, ನನ್ನ ದೇವರ ಚಿತ್ತವಿದ್ದರೆ ಆತನು ನಮ್ಮನ್ನು ಈ ಬೆಂಕಿಯಿಂದ ಬಿಡಿಸ್ತಾರೆ. ಆದರೂ ಹೇಗೂ ನಮ್ಮನ್ನು ಬಿಡಿಸ್ತಾರೆ. ಆದರೂ ಕೂಡ ದೇವರ ಚಿತ್ತವಿಲ್ಲದಿದ್ದರೂ ಕೂಡ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಗೆ ನಾವು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಸೊ ದೇ ವರ್ ರೆಡಿ ಟು ಡೈ ಫಾರ್ ಗಾಡ್. ದೇವರಿಗೋಸ್ಕರ ಅವರು ಬೆಂಕಿಗೊಳಗೆ ಹೋಗ್ಲಿಕ್ಕೂ, ಅವರು ಸಾಯಲಿಕ್ಕೂ ಸಿದ್ಧವಾಗಿದ್ದರು. ದೇವರನ್ನು ಬಿಡಲಿಕ್ಕೆ ಸಿದ್ಧ ಇಲ್ಲ. ದೇ ಆರ್ ನಾಟ್ ರೆಡಿ ಟು ಲೀವ್ ಗಾಡ್. ದೇವರನ್ನು ಅಂಟಿಕೊಂಡೇ ಇದ್ದರು. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಸೊ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಮಸ್ಯೆ, ಸಂದಿಗ್ಧ ಪರಿಸ್ಥಿತಿಗಳನ್ನು ಹಾದು ಹೋಗ್ಬೋದು. ಆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಾವು ಯೇಸುವನ್ನು ಬಿಡಬಾರ್ದು. ಆತನನ್ನೇ ಅಂಟಿಕೊಂಡಿರಬೇಕು. ಯೇಸುಗಾಗಿಯೇ ಜೀವಿಸಬೇಕು. ಯೇಸು ಕ್ರಿಸ್ತ ನನ್ನ ಜೀವಿತದಲ್ಲಿ ಇನ್ನು ಮುಂದೆ ಏನು ಮಾಡ್ತಾನೆ ಎಂಬುದಕ್ಕೋಸ್ಕರವೇ ಬದುಕುವುದಲ್ಲ, ಆತ ನನಗೋಸ್ಕರ ಏನು ಮಾಡಿ ಮುಗಿಸಿದ್ದಾನೆ ಎಂಬುದಾಗಿ ಅದಕ್ಕೋಸ್ಕರ ಬದುಕಬೇಕು. ಯೇಸು ಕ್ರಿಸ್ತನು ನನ್ನನ್ನು ಪಾಪದಿಂದ, ಶಾಪದಿಂದ ಬಿಡಿಸಲಿಕ್ಕೋಸ್ಕರ ನನ್ನನ್ನು ಪರಲೋಕದಲ್ಲಿ ತಂದೆಯ ಬಳಿಗೆ, ಸೃಷ್ಟಿಸಿದ ತಂದೆಯಾದ ದೇವರ ಬಳಿಗೆ ಸೇರಿಸಲಿಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ನಿತ್ಯ ನರಕದಿಂದ ತಪ್ಪಿಸಿ ಪರಲೋಕ ಸೌಭಾಗ್ಯದಲ್ಲಿ ಸೇರಿಸಲಿಕ್ಕೋಸ್ಕರ ಆತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅದು ಬಹಳ ಅದ್ಭುತವಾದುದು. ಇದನ್ನು ನಮಗೆ ಆಲ್ರೆಡಿ ಮಾಡಿ ಮುಗಿಸಿದ್ದಾರೆ. ಸೊ ನಾವು ಯೇಸುವಿನೊಂದಿಗೆ ಜೀವಿಸ್ತಾ ಇರುವಾಗ ಇನ್ನು ಮುಂದೆ ಏನು ಮಾಡ್ತಾರೆ ಎನ್ನುವುದಕ್ಕೋಸ್ಕರ ಮಾತ್ರ ಜೀವಿಸದೆ, ನನಗೋಸ್ಕರ ಏನು ಮಾಡಿ ಮುಗಿಸಿದ್ದಾರೆ, ನಾನು ಆತನನ್ನೇ ಆರಾಧಿಸ್ತೇನೆ, ಆ ಯೇಸುವನ್ನೇ ನಾನು ಬಯಸ್ತೇನೆ ಎಂಬುದಾಗಿ ಜೀವಿಸುವುದು. ಅದಕ್ಕೆ ಯಾವ ಸಂದಿಗ್ಧ ಪರಿಸ್ಥಿತಿಗಳಲ್ಲಿಯೂ ಹಿಂದೆ ಇಡದೆ ಜೀವಿಸುವಂಥದ್ದು. ಇಟ್ ಈಸ್ ವರ್ಷಿಪ್, ಕಂಪ್ಲೀಟ್ಲಿ ಗಿವಿಂಗ್ ಆರ್ ಸೆಲ್ಫ್ ಫಾರ್ ದ್ಯಾಟ್. ನಾವು 6ನೇದಾಗಿ ನಾವು ನೋಡುವಾಗ ಮಗ್ದಲದ ಮರಿಯಳು
ಆರಾಧಿಸಿದ್ಲು ದೇವರನ್ನು. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 1ನೇ ವಚನದಿಂದ 3ನೇ ವಚನದ ತನಕ ನಾವು ಅಲ್ಲಿ ನೋಡ್ತೇವೆ. ಪಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ ಏಸು ಬೇತೇನಕ್ಕೆ ಬಂದನು. ಏಸು ಸತ್ತೊಳಗಿಂದ ಎಬ್ಬಿಸಿದ ಲಾಜರನ್ನು ಅಲ್ಲಿದ್ದನು. ಏಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹುಬೆಲೆಯುಳ್ಳ ಅಚ್ಚ ಜಟಮಾಂಸ ತೈಲವನ್ನು 1 ಸೇರಷ್ಟು ತಂದು ಏಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಗೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಮಗ್ದಳದ ಮರಿಯಳು ಯೇಸು ಸ್ವಾಮಿಯ ಪಾದಕ್ಕೆ ಅಚ್ಚ ಜಟಮಾಂಸ ತೈಲ, ಅತ್ಯಂತ ಬೆಲೆ ಬಾಳುಳ್ಳ ತೈಲದ 1 ಜಾರನ್ನೇ ಯೇಸು ಸ್ವಾಮಿಯ ಪಾದಕ್ಕೆ ಹಾಕಿ ತನ್ನ ತಲೆಗೂದಲಿಂದ ಒರೆಸ್ತಾಳೆ. ಇದು ವರ್ಷಿಪ್, ಇದು ಆರಾಧನೆ. ಇಲ್ಲಿ ನಾವು ನೋಡುವಾಗ ಈ ಅಚ್ಚ ಜಟಮಾಂಸಿ ತೈಲ, ಸುಗಂಧ ತೈಲ, ಅದು ಮಗ್ದಳದ ಮರಿಯಳು ಕೂಡಿಸಿಟ್ಟಿದ್ಲು. ಅದನ್ನು ಕೂಡಿಸ್ಲಿಕ್ಕೋಸ್ಕರ, ಅಷ್ಟನ್ನು ಕೂಡಿಸ್ಲಿಕ್ಕೋಸ್ಕರ ಅವಳ ಇಡೀ ಜೀವಮಾನ ಹೋಗಿರ್ಬೋದು, ಇಡೀ ಲೈಫ್ ಟೈಮ್ ಹೋಗಿರ್ಬೋದು. ಅವಳು ಕಷ್ಟಪಟ್ಟು ಅದನ್ನು ಕೂಡಿಸಿದಾಳೆ. ಬಿಕಾಸ್ ಶೀ ಈಸ್ ಡಿಸೈರಿಂಗ್ ದಟ್. ಅದು ಅವಳ ಆಶೆ, ಅವಳ ಆಕಾಂಕ್ಷೆ. ನಾರ್ಮಲಿ ಸುಗಂಧ ತೈಲ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಇಷ್ಟವೇ, ಆಸೆ, ಡಿಸೈರ್. ಸೊ ಅದನ್ನು ಜೀವನ ಪರ್ಯಂತ ಕೂಡಿಸಿಟ್ಟಿದ್ಲು ಅವಳು. ಆದರೆ ಯಾವಾಗ ಯೇಸು ಸ್ವಾಮಿ ಸಿಕ್ಕಿದ್ರೋ, ಯೇಸು ಸ್ವಾಮಿ ಅವರಿಗೆ ಸರ್ವ ಸಂಪೂರ್ಣವಾದವು. ಎವ್ರಿಥಿಂಗ್. ಜೀಸಸ್ ಬಿಕೇಮ್ ಎವ್ರಿಥಿಂಗ್ ಫಾರ್ ಹರ್. ಯೇಸು ಅವರಿಗೆ ಸಂಪೂರ್ಣ, ಸರ್ವ ಸಂಪೂರ್ಣವಾದರು. ಸೊ ಈಗ ಯೇಸುವಿನಿಗಿಂತ ಬೆಲೆ ಬಾಳುವಂಥದ್ದು ಯಾವುದೂ ಇಲ್ಲ ಅವಳ ಜೀವಿತದಲ್ಲಿ. ಶ್ರೇಷ್ಠವಾದದ್ದು ಮಗ್ದಳದ ಮರಿಯಳ ಜೀವಿತದಲ್ಲಿ ಯಾವುದೊಂದು ಇಲ್ಲ. ಈಗ ಅದನ್ನು ಅವಳು ಡೆಮಾನ್ಸ್ಟ್ರೇಟ್ ಮಾಡ್ತಾಳೆ. ನನ್ನ ಆಸೆ, ಬಯಕೆ, ಇಷ್ಟ ಎಲ್ಲ ಯೇಸುವೆ. ಅದಕ್ಕಾಗಿ ಅವಳು ಏನು ಮಾಡಿದ್ಲಂತೆ, ತಾನು ಮೊದಲು ಯಾವುದನ್ನು ಇಷ್ಟಪಟ್ಟಿದ್ಲೋ, ಯಾವುದು ಅದು ಅಮೂಲ್ಯ ಅಂತ ಎಣಿಸಿದ್ಲು ಅವಳ ಲೈಫ್ನಲ್ಲಿ, ಯಾವುದನ್ನು ಡಿಸೈರ್ ಮಾಡಿದ್ಲೋ, ಅವಳ ಆಸೆ, ಆಕಾಂಕ್ಷೆ, ಬಯಕೆಯನ್ನೆಲ್ಲ ಅವಳು ಯೇಸುವಿನ ಪಾದದ ಕೆಳಗೆ ಹಾಕ್ತಾಳೆ. ಯೇಸುವೇ, ನೀವೇ ನನ್ನ ಆಸೆ, ಬಯಕೆ ಎಂಬುದಾಗಿ ತೋರಿಸ್ತಾಳೆ. ಸೊ ಆರಾಧನೆ ಅಂತ ಹೇಳುವಾಗ ಒಬ್ಬ ಭಕ್ತ ತನ್ನ ಇಷ್ಟ, ಆಸೆ, ಬಯಕೆಗಳನ್ನೆಲ್ಲ ಯೇಸುವಿನ ಪಾದದ ಕೆಳಗೆ ಹಾಕಿ, ಯೇಸುವೇ ಸರ್ವಸ್ವ, ಯೇಸುವೇ ನನ್ನ ಇಷ್ಟ, ಯೇಸುವೇ ನನ್ನ ಆಸೆ, ಯೇಸುವೇ ನನ್ನ ಪ್ರೀತಿ, ಯೇಸುವೇ ನನ್ನ ಬಯಕೆ ಎಂಬುದಾಗಿ ಜೀವಿಸ್ತಾನೆ. ಹಲ್ಲೆಲೂಯ. ಇದು ಆರಾಧನೆಯ ಜೀವಿತ, ಇದು ವರ್ಷಿಪ್. ನಮ್ಮ ಆಸೆಗಳಿಗೋಸ್ಕರ ಜೀವಿಸುವುದಲ್ಲ, ದೇವರ ಹೃದಯದ ಇಷ್ಟ ಆಸೆಗಳಿಗೋಸ್ಕರ ನಾವು ಜೀವಿಸುವುದು. ಸೊ ನಮ್ಮ ಆಸೆ ಬಯಕೆಗಳನ್ನು ಸ್ಯಾಕ್ರಿಫೈಸ್ ಮಾಡುವುದು, ತ್ಯಾಗ ಮಾಡುವಂಥದ್ದು, ಅದು ಆರಾಧನೆಯ ಜೀವಿತ. ನಾವು ಕೊನೆಯದಾಗಿ 7ನೇದಾಗಿ ಮರಿಯಳ ಬಗ್ಗೆ ನಾವು ನೋಡುವ. ನಾವಿಲ್ಲಿ ನೋಡುವಾಗ ಮರಿಯಳಿಗೆ ನಿಶ್ಚಿತಾರ್ಥವಾಗಿದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಯೇಸು ಸ್ವಾಮಿಗೆ ಜನ್ಮ ನೀಡಿದ ಈ ಲೋಕದಲ್ಲಿ ಯೇಸುವಿಗೆ ತಾಯಿಯಾದ ಮರಿಯಳ ಬಗ್ಗೆ ನಾವು ನೋಡುವ. ಸೊ ಮರಿಯಳಿಗೆ ನಿಶ್ಚಿತಾರ್ಥವಾಗಿದೆ. ಅವಳಿಗೆ ಯೋಸೇಫನೊಂದಿಗೆ ಮದುವೆ ಗೊತ್ತಾಗಿದೆ. ಇನ್ನೇನೋ ಸ್ವಲ್ಪ ದಿವಸದಲ್ಲಿ ಅವಳಿಗೆ ಮದುವೆ. ಅಂಥ ಸಂದರ್ಭದಲ್ಲಿ ಅವಳ ಬಳಿಗೆ ದೇವದೂತನು ಬರ್ತಾನೆ, ಗಬ್ರಿಯೇಲನು ಬರ್ತಾನೆ. ಅವಳಿಗೆ ಒಂದು ಸಂದೇಶವನ್ನು ಕೊಡ್ತಾನೆ. ಏನು ಸಂದೇಶವನ್ನು ಕೊಡ್ತಾನೆ ಅಂತ ಹೇಳಿದರೆ, ನೀನು ಗರ್ಭಧರಿಸ್ತೀಯಾ, ನೀನು ಪವಿತ್ರ ಶಿಶುವಿಗೆ ಜನ್ಮವನ್ನು ನೀಡ್ತೀಯಾ, ಆತನು ಪರಾತ್ಪರನ ಕುಮಾರನು ಎನಿಸಿಕೊಳ್ಳುವನು ಎಂಬುದಾಗಿ. ಸೊ ಇದನ್ನು ಮರಿಯಳಿಗೆ ಹೇಳ್ತಾ ಇರುವಾಗ ಮರಿಯಳಿಗೆ ಗಾಬರಿ ಆಗ್ತದೆ. ಅವಳಿಗೆ ಇದು ಅರ್ಥ ಆಗೋದಿಲ್ಲ ಏನಿದೆ ಎಂಬುದಾಗಿ. ಅವಳು ಕೇಳ್ತಾರೆ, ಇದು ಹೇಗೆ ಆಗುವುದು ಎಂಬುದಾಗಿ ಕೇಳ್ತಾರೆ. ಆಗ ದೇವದೂತನು ಹೇಳ್ತಾನೆ, ನಿನ್ನ ಮೇಲೆ ಪವಿತ್ರ ಆತ್ಮ ಬರುವುದು, ಹುಟ್ಟುವ ಶಿಶು ಪವಿತ್ರ ಶಿಶು ಎನಿಸಿಕೊಳ್ಳುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಸೊ ಈಗ ಮರಿಯಳು ಒಂದು ನಿರ್ಧಾರವನ್ನು ಮಾಡಲಿಕ್ಕಿದೆ. ಈ ಸಂಗತಿ, ಈ ವಿಷಯಕ್ಕೆ, ಇದು ದೇವರಿಂದ ಬಂದಂಥ ಈ ಸ್ವರಕ್ಕೆ ನಾನು ವಿಧೇಯರಾಗಬೇಕು ಅಥವಾ ಬೇಡವೋ, ಇದಕ್ಕೆ ಎಸ್ ಹೇಳಬೇಕೋ ನೋ ಹೇಳಬೇಕೋ, ಒಂದು ನಿರ್ಧಾರವನ್ನು ಮರಿಯಳು ಮಾಡಬೇಕಾಗಿದೆ. ಯಾಕೆಂದರೆ ಈಗಾಗಲೇ ಅವಳಿಗೆ ನಿಶ್ಚಿತಾರ್ಥ ಆಗಿದೆ, ಯೋಸೇಫನೊಂದಿಗೆ ಮದುವೆ ಗೊತ್ತಾಗಿದೆ. ಈಗ ಅವಳು ಗರ್ಭಿಣಿ ಆದರೆ ಅವಳು ಹೇಳ್ತಾನೆ, ನಾನು ಪುರುಷನನ್ನು ಅರಿತವಳು ಅಲ್ಲ ಎಂಬುದಾಗಿ. ಸೊ ಈಗ ಅವಳು ಗರ್ಭಿಣಿ ಆದರೆ ಅವಳ ಮದುವೆ ಬಿದ್ದು ಹೋಗ್ತದೆ, ಅವಳ ಮದುವೆ ನಿಂತು ಹೋಗ್ತದೆ. ಆನಂತರ ನಾವು ನೋಡ್ತೇವೆ, ಧರ್ಮಶಾಸ್ತ್ರದ ಅಡಿಯಲ್ಲಿ ಮದುವೆಯ ಹೊರತಾಗಿ ಗರ್ಭಿಣಿ ಆದರೆ ವ್ಯಭಿಚಾರ ಮಾಡಿದವಳು ಎಂಬ ಆಪಾದನೆಗೆ ಬೀಳ್ತದೆ. ಈಗ
ವ್ಯಭಿಚಾರಕ್ಕೆ ಧರ್ಮಶಾಸ್ತ್ರದಲ್ಲಿ ಶಿಕ್ಷೆ, ಕಲ್ಲೊಡೆದು ಸಾಯಿಸ್ತಾರೆ, ಮರಣದಂಡನೆ. ಸೊ ಅವಳು ಮದುವೆ ಬಿದ್ದು ಹೋಗ್ತದೆ, ಅವಳು ಸಾಯುವ ಪರಿಸ್ಥಿತಿ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಅವಳಿಗೆ ತಂದೆ ತಾಯಿ ಇದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಇರ್ಬೋದು, ತಂದೆ ತಾಯಿ ಅಂತೂ ಗ್ಯಾರಂಟಿ ಇದ್ದಾರೆ. ಸೊ ಈಗ ಮಗಳು ವ್ಯಭಿಚಾರದ ಸಿಕ್ಕಿಬಿದ್ದು ಸತ್ತೋದ್ಲು ಅಂತ ಹೇಳಿದರೆ ತಂದೆ ತಾಯಿಗೆ ಅಪಮಾನ ಆಗ್ತದೆ, ನಿಂದನೆ ಆಗ್ತದೆ, ಮುಖ ಎತ್ತಿ ಬದುಕಲಿಕ್ಕೆ ಆಗುವುದಿಲ್ಲ. ಅವರಿಗೆ ತಂಗಿಯರೋ ತಮ್ಮಂದಿರೋ ಇದ್ದರೆ ಅವರಿಗೆ ಸಂಬಂಧ ಕುದುರಿಸಲಿಕ್ಕೆ ಆಗುವುದಿಲ್ಲ, ಅವರಿಗೆ ಮದುವೆ ಆಗುವ ಪರಿಸ್ಥಿತಿಗಳು ಕಷ್ಟ ಇದೆ. ಇಂಥ ಒಂದು ಕೆಟ್ಟ ಮನತನದಿಂದ ಹೇಗೆ ಹುಡುಗಿಯೋ ಹುಡುಗನನ್ನು ತರ್ತಾರೆ? ಸಾಧ್ಯವಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವಳ ಮದುವೆ ಈಗಾಗಲೇ ಗೊತ್ತಿದೆ, ಯೋಸೇಫನೊಂದಿಗೆ ಅವಳಿಗೆ ನಿಶ್ಚಿತಾರ್ಥ ಈಗಾಗಲೇ ಆಗಿದೆ. ಸೊ ಯೋಸೇಫನೊಂದಿಗೆ ಅವಳಿಗೆ ಪ್ರೀತಿಯಾಗಿದೆ, ಅವಳ ಮನಸ್ಸು ಯೋಸೇಫನಲ್ಲಿದೆ ಈಗಾಗಲೇ. ಆಲ್ರೆಡಿ ಮದುವೆಯನ್ನು ಎದುರು ನೋಡ್ತಾ ಇದ್ದಾಳೆ, ಅದಕ್ಕೆ ಬೇಕಿರುವ ಬಟ್ಟೆ ಬರೆ ಎಲ್ಲವನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಅನೇಕರಿಗೆ ಇನ್ವೈಟ್ ಮಾಡಿ ಆಗಿದೆ, ಮದುವೆಗೆ ಇನ್ವಿಟೇಷನ್ಗಳನ್ನು ಹಂಚಿ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಇದನ್ನು ಹೇಗೆ ಎದುರಿಸೋದು? ಸಂದಿಗ್ಧ ಪರಿಸ್ಥಿತಿ. ಇದಕ್ಕೆ ಮಾಡಬೇಕಾ, ಎಸ್ ಹೇಳಬೇಕಾ ಬೇಡವಾ ಎಂಬುದಾಗಿ. ಆದರೆ ಅವಳೊಂದು ಮಾತನ್ನು ಹೇಳ್ತಾಳೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 38ನೇ ವಚನ ಓದುವ. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಹಲ್ಲೆಲೂಯಾ. ಅವಳು ಹೇಳ್ತಾಳೆ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಭಾಳ ಅದ್ಭುತವಾದ ಮಾತು. ಪರಿಸ್ಥಿತಿ, ಸ್ಥಿತಿಗತಿ ಏನೇ ಆಗಲಿ, ನಾನು ದೇವರ ವಾಕ್ಯಕ್ಕೆ ಬದ್ಧನಾಗಿಯೇ ಜೀವಿಸುವುದು, ದೇವರ ವಾಕ್ಯಕ್ಕೆ ವಿಧೇಯರಾಗಿಯೇ ಜೀವಿಸುವುದು. ಅದರ ಕಾನ್ಸಿಕ್ವೆನ್ಸ್ಗಳನ್ನು ಯೋಚನೆ ಮಾಡಲಿಲ್ಲ ಅವಳು. ನಾನು ದೇವರಿಗೆ ವಿಧೇಯನಾಗಿ ಬದುಕ್ತೇನೆ. ಸೊ ದೇವರಿಗೆ ದಾಸರಾಗಿ, ದೇವರ ವಾಕ್ಯಕ್ಕೆ ದಾಸರಾಗಿ ಬದುಕುವಂಥದ್ದು, ಪವಿತ್ರಾತ್ಮನಿಗೆ ದಾಸರಾಗಿ ಬದುಕೋದು, ಸರೆಂಡರ್ ಆಗಿ ಬದುಕೋದು ಆರಾಧನೆಯ ಜೀವಿತ. ಆದರೆ ಏನು ಕಾನ್ಸಿಕ್ವೆನ್ಸ್ಗಳನ್ನು ಯೋಚನೆ ಮಾಡೋದಲ್ಲ, ದೇವರ ವಾಕ್ಯಕ್ಕೆ ಬದ್ಧರಾಗಿ ನಿಲ್ಲೋದು, ದೇವರ ಆಲೋಚನೆಗೆ ಬದ್ಧರಾಗಿ ನಿಲ್ಲೋದು, ಇದು ದೇವರ ಆರಾಧನೆ. ಹಲ್ಲೆಲೂಯಾ. ಸರೆಂಡರಿಂಗ್. ಸೊ ಮರಿಯಳು ಈಗ ದೇವರ ಚಿತ್ತಕ್ಕೆ ತನ್ನ ದೇಹವನ್ನು ಒಪ್ಪಿಸಿಕೊಟ್ಲು, ಅದನ್ನು ಯಜ್ಞ ಮೇದಿಯ ಮೇಲೆ ಇಟ್ಲು. ಇದೇ ನಾವು ರೋಮಪುರ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಓದಿದ್ದು, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲು ಮೆಚ್ಚಿಕೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ದೇವರ ಚಿತ್ತ ಮಾಡಲಿಕ್ಕೋಸ್ಕರ ಮರಿಯಳು ತನ್ನ ದೇಹವನ್ನೇ ಕೊಟ್ಲು. ಪವಿತ್ರ ಶಿಶುಗೆ ಗರ್ಭ ಧರಿಸಲಿಕ್ಕೋಸ್ಕರ ಅನುವು ಮಾಡಿಕೊಟ್ಲು, ದೇಹವನ್ನು ಕೊಟ್ಲು. ಸೊ ಆರಾಧನೆ ಅಂತ ಹೇಳುವಾಗ ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸೋದು, ನಮ್ಮನ್ನೇ ಪರಿಪೂರ್ಣವಾಗಿ ದೇವರಿಗೆ ಕೊಡೋದು. ನಾವಿಲ್ಲಿ 7 ರೀತಿಯಲ್ಲಿ 7 ಭಕ್ತರ ಜೀವಿತವನ್ನು ನಾವು ಧ್ಯಾನಿಸಿದ್ವಿ. ಈ ಮೂಲಕ ನಾವು ಅವರ ಜೀವಿತದ ಮೂಲಕ ದೇವರ ಆರಾಧನೆ ಏನು ಎಂಬುದಾಗಿ ನಾವು ನೋಡುವಾಗ, ದೇವರನ್ನು ಆರಾಧಿಸುವುದು ಅಂತ ಹೇಳಿದರೆ ದೇವರ ದೈವಿಕವಾದ ಪ್ರಕಟಣೆ ಹೊಂದಿಕೊಂಡು ದೇವರ ಮೇಲೆಯೇ ನಮ್ಮ ಪರಿಪೂರ್ಣವಾದ ನಂಬಿಕೆಯನ್ನು ಇಟ್ಟು, ಈ ಲೋಕದಲ್ಲಿ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿಸದೆ, ದೇವ ಸಾನ್ನಿಧ್ಯವೇ ನಮ್ಮ ಸಂಪೂರ್ಣ ಪರಮ ಸೌಭಾಗ್ಯ, ನಮ್ಮ ಸ್ವಾಸ್ಥ್ಯ ಎಂಬುದಾಗಿ ಎಲ್ಲ ಸಮಯದಲ್ಲಿ ಕಷ್ಟ, ಕಣ್ಣೀರು, ಸಮಸ್ಯೆ, ನಿಂದನೆ, ಅಪಮಾನ, ಸಂತೋಷ, ದುಃಖ, ಎಲ್ಲ ಸಮಯದಲ್ಲಿ ದೇವರನ್ನು ಸ್ತುತಿಸಿ ಘನಪಡಿಸಿ ಆತನನ್ನು ಮಹಿಮೆಪಡಿಸ್ತಾ ನಮ್ಮ ಆಸೆ, ಬಯಕೆ, ಇಷ್ಟ ಇದನ್ನೆಲ್ಲ ದೇವರ ಪಾದದ ಕೆಳಗೆ ಹಾಕಿ ಆತನನ್ನು ಬಿಡದೆ, ಆತನನ್ನು ಅಗಲದೆ, ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಆತನನ್ನು ಅಗಲದೆ ದೇವರ ಚಿತ್ತಕ್ಕೆ ನಮ್ಮನ್ನು ಸಂಪೂರ್ಣವಾಗಿ, ದೇವರ ಆಸೆ ಬಯಕೆಗಳನ್ನು ನೆರವೇರಿಸಲಿಕ್ಕೋಸ್ಕರ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಜೀವಿಸುವುದೇ ದೇವರ ಆರಾಧನೆ. ಈ ಲೈಫ್ ಸ್ಟೈಲಿಗೆ ದೇವರನ್ನು ಆರಾಧಿಸುವುದು ಅಂತ ಹೇಳ್ತೇವೆ, ಲೈಫ್ ಆಫ್ ವರ್ಷಿಪ್. ಹಾಡುಗಳನ್ನು ಆಡುವಂಥದ್ದೇ ಆರಾಧನೆ ಅಲ್ಲ, ಹಾಡುಗಳನ್ನು ಆಡುವಂಥದ್ದು ದೇವರ ಆರಾಧನೆಯ ಬಹಳ ಮುಖ್ಯ ಭಾಗ. ಅದು ಎಕ್ಸ್ಪ್ರೆಷನ್, ಒಬ್ಬನ ಆರಾಧನೆಯ ಜೀವಿತದ ಲೈಫ್ ಸ್ಟೈಲ್ನ ಎಕ್ಸ್ಪ್ರೆಷನ್ ಹಾಡುಗಳನ್ನು ಹಾಡುವಂಥದ್ದು. ಒಂದು ಮನೆಯಲ್ಲಿ ಅಡುಗೆ ಮನೆ ಅಲ್ಲ, ಅಡುಗೆ ಮನೆಯ ಒಂದು ಬಹಳ ಮುಖ್ಯವಾದ
ಭಾಗ ಬಹಳ ಮುಖ್ಯವಾದ ಕೋಣೆ. ಅದರಲ್ಲಿ ಬೇರೆ ಕೋಣೆಗಳು ಕೂಡ ಇದೆ. ಅದೇ ರೀತಿಯಲ್ಲಿ ಹಾಡುಗಳನ್ನು ಆಡುವುದೇ ಆರಾಧನೆ ಅಲ್ಲ, ಹಾಡುಗಳನ್ನು ಆಡುವಂಥದ್ದು ಆರಾಧನೆಯ ಜೀವಿತದ ಒಂದು ಬಹಳ ಮುಖ್ಯವಾದ ಒಂದು ಭಾಗವಷ್ಟೇ. ಹಲ್ಲೆಲೂಯಾ. ಆರಾಧನೆ ಅಂತ ಹೇಳಿದರೆ ಒಂದು ಲೈಫ್ ಸ್ಟೈಲ್, ಒಂದು ಜೀವಿತ. ನಾವು ಈಗ 7 ಭಕ್ತರ ಜೀವಿತದಲ್ಲಿ ಹೇಗೆ ನಾವು ಅದನ್ನು ಧ್ಯಾನಿಸಿದ್ದೇವೆ, ಅವರ ಲೈಫ್ ಸ್ಟೈಲ್, ಅವರ ಆ್ಯಟಿಟ್ಯೂಡ್, ಅವರ ನಡತೆ, ಆರಾಧನೆಯ ನಡತೆ, ಸರೆಂಡರ್ ಆಗಿರುವ, ತಮ್ಮನ್ನು ತಾವೇ ದೇವರಿಗೆ ಸಮರ್ಪಿಸಿ ಪಾನದ್ರವ್ಯವಾಗಿ ಅರ್ಪಿಸಿ ಜೀವಿಸುವಂಥದ್ದು ದೇವರ ಆರಾಧನೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದಸಂಧಾನಕ್ಕೆ ಬಂದಿದ್ದೇವಪ್ಪ. ತಂದೆ, ಈ ಒಳ್ಳೆಯ ಸಮಯದಲ್ಲಿ ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕ ನೀವು ನಮ್ಮೊಂದಿಗೆ ಮಾತನಾಡಿದಿರಿ. ಪ್ರತಿಯೊಬ್ಬರೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅಭಿಷೇಕಿಸಿ ನಿಮ್ಮ ಉದ್ದೇಶ ಆಲೋಚನೆಗಳು ಅವರ ಜೀವಿತದಲ್ಲಿ ನೆರವೇರಲಿ. ಬಿತ್ತಲ್ಪಟ್ಟಿರುವ ವಾಕ್ಯ ಪ್ರತಿಯೊಬ್ಬರ ರೀತಿಯಲ್ಲಿ ಸಮೃದ್ಧಿಯಾಗಿ ಸ್ವಾಮಿ ಫಲವನ್ನು ಕೊಡಲಿ. ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಿ ಸ್ವಾಮಿ. ನಿಮ್ಮ ನಾಮ ಅವರ ಮೂಲಕ ಎಲ್ಲ ಕಡೆಗೆ ಹಬ್ಬಲಿ. ನಿಮ್ಮ ನಾಮಕ್ಕೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವವನ್ನು ಸಲ್ಲಿಸ್ತೇವೆ ತಂದೆ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರೇ, ಈ ಸಂದೇಶ ಭಾಗ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಈ ಚಾನೆಲ್ ಗೈಡಿಂಗ್ ಲೈಟ್ ಎಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮೆಸೇಜನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.